ಕಾಂಗ್ರೆಸ್ ಸರ್ಕಾರದ ಒಂದು ಬಹುದೊಡ್ಡ ಟೀಕೆ ವಿ.ಬಿ.ಜಿ. ರಾಮ್ಜಿ ಬಗ್ಗೆ ಅಂತಂದರೆ ರಾಜ್ಯ ಸರ್ಕಾರ ಇದರಲ್ಲಿ 40% ಅಷ್ಟು ದುಡ್ಡನ್ನು ಕೊಡಬೇಕು ಅನ್ನೋದು. ನಾವು ಈ ಹಿಂದೆ ಕೂಡ ಆದಂಥ ಕೇಂದ್ರ ಸ್ಪಾನ್ಸರ್ಡ್ ಮಾಡಿದಂಥ ಕಾನೂನುಗಳನ್ನು ನೋಡಿದಾಗ ಹಿಂದೆ ವಾಜಪೇಯಿ ಸರ್ಕಾರದಲ್ಲಿ ಸರ್ವ ಶಿಕ್ಷಣ ಅಭಿಯಾನ ತೆಗೆದುಕೊಂಡು ಬಂದಿದ್ದರು. ವಾಜಪೇಯಿ ಅವರ ನಂತರ ಬಂದ ಮನಮೋಹನ್ ಸಿಂಗ್, ಸೋನಿಯಾ ಗಾಂಧಿ ಆಡಳಿತದಲ್ಲಿ ಮೊದಲೇನು ಕಾಂಟ್ರಿಬ್ಯೂಷನ್ನು ಕೇಂದ್ರ ಸರ್ಕಾರದಿತ್ತು, ಆ ಕೇಂದ್ರ ಸರ್ಕಾರದ ಕಾಂಟ್ರಿಬ್ಯೂಷನನ್ನು ಕಾಂಗ್ರೆಸ್ ಸರ್ಕಾರ UPA ಸರ್ಕಾರದಲ್ಲಿ ಕಡಿಮೆ ಮಾಡ್ಕೊತ ಬಂತು. ಮೊದಲ 75 ಕೇಂದ್ರ 25 ರಾಜ್ಯಗಳಂತೆ ಅಂತ ಮಾಡಿ, ತದನಂತರ ಇದೇ ಮನಮೋಹನ್ ಸಿಂಗ್, ಸೋನಿಯಾ ಗಾಂಧಿ ಆಡಳಿತದಲ್ಲಿ ಅದನ್ನು ಸರ್ವ ಶಿಕ್ಷಣ ಅಭಿಯಾನದಲ್ಲಿ 50% ಕೇಂದ್ರ 50% ರಾಜ್ಯಗಳು ಕೊಡಬೇಕಂತೆ ಸರ್ವ ಶಿಕ್ಷಣ ಅಭಿಯಾನ ಅಂದರೆ ಶಾಲೆಗಳನ್ನು ಕಟ್ಟುವಂಥ ಏನು ಕೆಲಸ ಐತಿ ಅದನ್ನು ಚೇಂಜ್ ಮಾಡಿದರು ಇದೇ UPA ಸರ್ಕಾರ. ಆವಾಗ ಈ ಕಾಂಗ್ರೆಸ್ ಸರ್ಕಾರದವರು ತಾವು ಮಾಡಿದಂಥ ಕಾನೂನಿನ ಬಗ್ಗೆ ಆವಾಗ ಈ ಕಾಳಜಿ ಇಟ್ಕೊಳ್ಳಿಲ್ಲ. ಅದೇ ರೀತಿ ನ್ಯಾಷನಲ್ ಹೆಲ್ತ್ ಮಿಷನ್ NHMದಲ್ಲಿ ಅದರಲ್ಲಿ ಕೂಡ ಕೇಂದ್ರ ಸರ್ಕಾರದ ಪಾಲು ದೊಡ್ಡ 90% ತನಕ ಇತ್ತು, 10% ರಾಜ್ಯಗಳ ಪಾಲು ಇತ್ತು. ತದನಂತರ ಅದನ್ನು ಕೂಡ ಆ ರೇಷಿಯೋನು ಕೂಡ ಚೇಂಜ್ ಮಾಡ್ಕೊತ ಬಂದು ರಾಜ್ಯಗಳ ಪಾಲನ್ನು ಹೆಚ್ಚು ಮಾಡಿದರು. ಅದೇ ರೀತಿ NHRMದಲ್ಲಿ ಕೂಡ ಕೇಂದ್ರ ಸರ್ಕಾರದ ಪಾಲನ್ನು ಕಡಿಮೆ ಮಾಡ್ಕೊತ ರಾಜ್ಯ ಸರ್ಕಾರದ ಪಾಲನ್ನು ಇದೇ UPA ಸರ್ಕಾರದಲ್ಲಿ ಮಾಡಿದ್ದರು. ಇದು ಮೊದಲಿಂದನೂ ಕೂಡ ಕೇಂದ್ರ ಸರ್ಕಾರದಲ್ಲಿ ಯಾವುದೋ ಒಂದು ಹೊಸ ಯೋಜನೆಯನ್ನು ತೊಗೊಂಬರ್ಬೇಕಂತಂದ್ರೆ ರಾಜ್ಯಗಳಿಗೆ ಅದನ್ನು ಉತ್ತೇಜನ ಕೊಡೋದಕ್ಕೆ, ರಾಜ್ಯಗಳು ಅದನ್ನು ತೊಗೊಂಬರಲಿ ಅನ್ನೋದಕ್ಕೆ ಹೆಚ್ಚಿನ ಪಾಲನ್ನು ಕೇಂದ್ರ ಸರ್ಕಾರ ಕೊಡ್ತಿರ್ತೈತಿ. ತದನಂತರ ದಿನದಲ್ಲಿ ಅದನ್ನು ಕಡಿಮೆ ಮಾಡುವಂಥ ಪರಿಪಾಠ ಇದೆ. ಯಾಕಂದರೆ ಅದೇ ದುಡ್ಡನ್ನು ತೆಗೆದುಕೊಂಡು ಕೇಂದ್ರ ಇನ್ನೊಂದು ಒಂದು ಯೋಜನೆಯನ್ನು ತೊಗೊಂಬರಕ್ಕೆ, ಒಳ್ಳೆಯ ಯೋಜನೆಯನ್ನು ತೊಗೊಂಬರಕ್ಕೆ ಉಪಯೋಗ ಮಾಡೋದಿರ್ತೈತಿ. ರಾಜ್ಯಗಳ ಆ ಯೋಜನೆಯನ್ನು ಮುಂದೆ ತೆಗೆದುಕೊಂಡು ಹೋಗುವಂಥದ್ದು ಒಂದು ಪದ್ಧತಿ. ಆದ್ರೆ ಇವತ್ತು ಕೇವಲ ನಕಲಿ ಗಾಂಧಿಗಳ ಹೆಸರನ್ನು ಇಟ್ಟುಕೊಂಡು ರಾಜಕಾರಣ ಮಾಡುವಂಥ ಈ ಕಾಂಗ್ರೆಸ್ದವ್ರಿಗೆ ಒಂದು ಕಾನೂನದಲ್ಲಿ ಒಂದು ಅಭಿವೃದ್ಧಿಯನ್ನು ಮಾಡಿ, ಉತ್ತಮವನ್ನು ಮಾಡಿ ಅದರಲ್ಲಿ ಲೂಟಿ ಹೊಡೆದು ಕಡಿಮೆ ಆಗ್ತೈತೆ ಅಂತಂದ್ರೆ ಅದರ ಮೂಲಕ ಉತ್ತಮ ಅಸೆಟ್ಗಳು ಏನು ಕ್ರಿಯೇಟ್ ಆಗ್ತಾವೆ. ಇನ್ನು 2 ವರ್ಷದಲ್ಲಿ ನಮ್ಮ ದೇಶ ನೋಡ್ತೈತಿ ಈ ವಿ.ಬಿ.ಜಿ. ರಾಮ್ಜಿ ಕಾನೂನಿನ ಮೂಲಕ ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಇಡೀ ಗ್ರಾಮ ನಿಬ್ಬರಿಗಾಗಿ ನೋಡುವಂಥ ಒಂದು ಯೋಜನೆಗಳಲ್ಲಿ ಕಾಣಕ್ಕೆ ಶುರು ಆಗ್ತಾವೆ. ಅದ್ರ ಮೂಲಕ ಕಾಂಗ್ರೆಸ್ಸು ಯಾವ ರೀತಿ ಕೆಟ್ಟ ಕೆಲಸ ಮಾಡ್ತಿತ್ತು ಅಂತ ಜನರಿಗೆ ಗೊತ್ತಾಗ್ತೈತಿ. ಹಾಗಾಗಿ ಅದಕ್ಕೆ ಹೆದರಿ ಇವತ್ತು ಯಾವುದೋ ಒಂದು ಸುಳ್ಳು ನೆಪ ಇಟ್ಕೊಂಡು ಇವರು ಈ ಕಾನೂನನ್ನು ವಿರೋಧಿಸುವಂಥ ಕೆಲಸ ಮಾಡ್ತಿದ್ದಾರೆ. ಆದರೆ ಪ್ರತಿಯೊಂದು ಗ್ರಾಮದಲ್ಲಿ, ಪ್ರತಿಯೊಂದು ಹಳ್ಳಿಯಲ್ಲಿ, ಅತ್ಯಂತ ಹಳ್ಳಿಯ ಮುದುಕಿಗೆ ಕೂಡ ಹೋಗಿ ತೋರಿಸಿದ್ರೆ ಗೊತ್ತು ಇದು MNGRGಯಲ್ಲಿ ಏನು ಕಾನೂನಿದೆ, ಮನ್ರೇಗಾ ಕಾನೂನು, ಇದ್ರ ಬರೀ ಲೂಟಿ ಹೊಡೆಯೋ ಕಾನೂನು ಅಂಥೇಳಿ. ಹಾಗಾಗಿ ಪ್ರತಿಯೊಬ್ಬ ಗ್ರಾಮಸ್ಥರು ಕೂಡ ಇದರಲ್ಲಿ ಏನು ಸುಧಾರಣೆ ಆಗಬೇಕಿತ್ತಂದ್ರೆ ಅದನ್ನು ಸ್ವಾಗತ ಮಾಡ್ತಾ ಇದ್ದಾರೆ. ಹಾಗಾಗಿ ಕಾಂಗ್ರೆಸ್ಸಿನ ಮತ್ತೊಂದು ಓಟು ಚೋರಿ ಅಂತ ಒಂದೇನೋ ಅಭಿಯಾನ ಮಾಡಿದರು, ಕೆಲಸಕ್ಕೆ ಜನರಿಗೆ ಮನಸ್ಸಿಲ್ದಂಥ ಅಭಿಯಾನಗಳಲ್ಲಿ ಇದು ಒಂದು ಕೂಡ ಅವ್ರದ್ದು ಅಭಿಯಾನ ಆಗ್ತೈತಿ. ಮತ್ತೊಮ್ಮೆ ಜನರಿಂದ ಚೀಮಾರಿ ಹಾಕಿಸ್ಕೊತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇನೆ.